ಕರ್ನಾಟಕದ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಎಸ್ಸಿ ಜನಾಂಗದ ಶಾಸಕರು ಮತ್ತು ಸಚಿವರು ಸೇರಿ ಒಂದು ಸಭೆಯನ್ನ ಮಾಡಿದ್ದಾರೆ. ಆ ಸಭೆ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆಯವ್ರು ಕೇಳಿದಾಗ ಹೇಳಿದಾರ, ಸಹಮತದಿಂದ ಮೀಸಲಾತಿ ಹಂಚಿಕೆ ಮಾಡಿಕೊಳ್ಳೋ ಸಲುವಾಗಿ ಸೇರಿದೀವಿ, ಎಲ್ಲರನ್ನು ಕರೆದು ವಿಶ್ವಾಸಕ್ಕೆ ತಗೊಳ್ಳೋಕೆ ಸೇರಿದ್ವಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಸಹಮತದಿಂದ ನೀವು ಹಂಚಿಕೆ ಮಾಡ್ಕೊಳ್ಳೋದಾದ್ರೆ, ಪರಸ್ಪರ ಪಾಲ ಮಾಡ್ಕೊಳ್ಳೋದಾದ್ರೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ಕಮಿಷನ್ ಯಾಕೆ ನೇಮಿಸಿದ್ರಿ? 150 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸದಿಂದ ಹಾಳು ಮಾಡಿದ್ರಿ, ಇದಕ್ಕೆ ನಿಮ್ ಉತ್ತರ ಏನು ಕೇಳೋ ಸಲುವಾಗಿ ನಾನು ಇವತ್ತು ಬಯಸ್ತೇನೆ. ಎರಡನೇದಾಗಿ, ನ್ಯಾಯಮೂರ್ತಿ ಸದಾಶಿವಯ್ಯನವರ ವರದಿಯನ್ನ ಬಿಜೆಪಿ ಸರ್ಕಾರ ಇದ್ದಾಗ್ಲೇನೆ ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಕಾರಣ ಏನ್ ಹೇಳಿದಾರೆ ಅವರು, ಡಾಕ್ಟರ್ ಪರಮೇಶ್ವರ್ ಅವರು, ಅಂಕಿ ಅಂಶ ಸರಿ ಇರಲಿಲ್ಲ ಸದಾಶಿವಯ್ಯನವ್ರದ್ದು ಅಂತ ಹೇಳಿ ಸದಾಶಿವ ಆಯೋಗದ ವರದಿಯನ್ನ ತಿರಸ್ಕಾರ ಮಾಡಿದಾರೆ ಅಂತ ಹೇಳಿದ್ರು. ಅದು ಸತ್ಯಕ್ಕೆ ದೂರವಾದಂತದ್ದು. ನಾವು ಸದಾಶಿವ ಆಯೋಗದ ವರದಿಯನ್ನ ತಿರಸ್ಕಾರ ಮಾಡಲಿಕ್ಕೆ 2 ಪ್ರಮುಖ ಕಾರಣಗಳು. ಒಂದು, 2011 ಜನಗಣತಿ ಸೆನ್ಸಸ್ದ ಅಂಕಿ ಸಂಖ್ಯೆಗಳು ಅದರಲ್ಲಿ ಇರಲಿಲ್ಲ. ಎರಡನೇದಾಗಿ, ನಮ್ಮದೇ ಸರ್ಕಾರ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು SC ST ಜನಾಂಗದ ಬಹುದಿನಗಳ ಬೇಡಿಕೆ ಇತ್ತು, ಹೋರಾಟ ಇತ್ತು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಿ ಅಂತೇಳಿ 15 ಇದ್ದದನ್ನು 17% ಮಾಡಿದ್ವಿ, 3 ಇದ್ದದನ್ನು 7% ಮಾಡಿದ್ವಿ. ಮಾಡಿ ನಾವು ಮಾಧುಸ್ವಾಮಿ ವರದಿಯನ್ನ ಎಕ್ಸೆಪ್ಟ್ ಮಾಡಿ ಕೇಂದ್ರಕ್ಕೆ ನಾವು ಶಿಫಾರಸನ್ನು ಮಾಡಿದ್ವಿ. ಇದನ್ನ ಜನರಿಗೆ ತಪ್ಪು ದಾರಿ ತಿಳುವಳಿಕೆ ಮಾಡ್ತಕ್ಕಂತ ಪ್ರಯತ್ನವನ್ನ ಏನು SC ST ಮಂತ್ರಿಗಳು ಶಾಸಕರು ಮೊನ್ನೆ ಡಾಕ್ಟರ್ ಪರಮೇಶ್ವರ್ ಅವರು ಮನೆಯಲ್ಲಿ ಮಾಡಿದಾರೆ, ಅದನ್ನ ನಾನು ಖಂಡಿಸ್ತೇನೆ. ಸತ್ಯಕ್ಕೆ ದೂರವಾದಂತ 150 ಕೋಟಿ ಯಾವ ಪುರುಷಾರ್ಥಕ್ಕೆ ಖರ್ಚು ಮಾಡಿದ್ರೆ ಹೇಳಿ? ಸಹಮತದಿಂದ ನೀವು ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ಹಂಚಿಕೊಳ್ಳೋದಾಗಿದ್ರ, ಪಾಲ ಮಾಡ್ಕೊಳ್ಳೋದಾಗಿದ್ರ ಯಾಕೆ ನೀವು ಮಾಡಿದ್ರಿ ಅನ್ನೋದು ಒಂದು. ಎರಡನೇದ್ದು, ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಆಡಳಿತ ಮಾಡ್ತಾ ಇಲ್ಲ. ಕೇವಲ SC ST ಜನಾಂಗದ ಬಡವರ ಮನಸ್ಸು ಕದ್ದು ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡೋದ್ರಿಂದ ಯಾವ ಕಾರಣಕ್ಕೂ ದೀನ ದಲಿತರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಸಿದ್ದರಾಮಯ್ಯನವ್ರ ಕಳಕಳಿ ಕಾಳಜಿ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕಳಕಳಿ ಕಾಳಜಿ ಇಲ್ಲ ಅನ್ನೋದಕ್ಕ ಸಾಕ್ಷಿ ಅಂದ್ರೆ 2 ವರ್ಷದಲ್ಲಿ 38,000 ಕೋಟಿ SC ST ಅನುದಾನವನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದು ಬಹಳ ಸ್ಪಷ್ಟವಾದಂತ ಚಿತ್ರ ನಮ್ಮ ಮುಂದಿದೆ. ಯಾಕದನ್ನ 38,000 ಕೋಟಿ ಅವ್ರಿಗೆ ಶಿಕ್ಷಣಕ್ಕೆ, ಅವ್ರಿಗೆ ಭೂಮಿ ಖರೀದಿ ಮಾಡ್ಲಿಕ್ಕೆ, ಮನೆ ಮಠಗಳನ್ನ ಕಟ್ಟಿಕೊಡ್ಲಿಕ್ಕೆ, ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ, ಸರ್ಕಾರದಿಂದಲೇ ನೇರ ಸಾಲ ಕೊಡ್ಲಿಕ್ಕೆ ಉಪಯೋಗ ಮಾಡಲಿಲ್ಲ ಅಂತ ಪ್ರಶ್ನೆಯನ್ನು ನಾನು ಕೇಳ ಬಯಸ್ತೇನೆ. ಮೂರನೇದು ಬಹಳ ಪ್ರಮುಖವಾದಂತ ವಿಷಯ, ರಾಜ್ಯದಲ್ಲಿ SC ST ಕಮಿಷನ್ ಇದೆ, ಸಫಾಯಿ ಕರ್ಮಚಾರಿಗಳ ಆಯೋಗ ಇದೆ. ಅವಕ್ಕ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ 2 ವರ್ಷದಿಂದ ಅಧ್ಯಕ್ಷರ ನೇಮಕಾತಿ ಆಗಿಲ್ಲ. ಕಮಿಷನ್ಗಳಿರೋದು ಎದಕ್ಕ? SC ST ಜನರ ಕಲ್ಯಾಣಕ್ಕಾಗಿ. ಆ 2 ಪ್ರಮುಖ ಕಮಿಷನ್ಗಳಿಗೆ, ಆಯೋಗಗಳಿಗೆ ಅಧ್ಯಕ್ಷರ ನೇಮಕಾತಿ ಆಗಿಲ್ಲ ಅಂದ್ರೆ ನಿಮ್ಮ ಸಾಮಾಜಿಕ ಕಳಕಳಿ, ಕಾಳಜಿ, ನಿಮ್ಮ ಬದ್ಧತೆ ಏನು ಹೇಳ್ಬೇಕು. ಪರಮೇಶ್ವರ್ ಅವರು ಹೇಳ್ಬೇಕು, ಖರ್ಗೆ ಅವರು ಹೇಳ್ಬೇಕು. ನಿಮಗೆ ಏನ ಹಪಾಪಿ ಅದಂದ್ರ ದೇಶದಲ್ಲಿ
ನರೇಂದ್ರ ಮೋದಿಜಿ ಅವರ ಸರ್ಕಾರವನ್ನ ತೆಗೆದು ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಬೇಕನ್ನೋ ಒಂದು ಹಪ್ಪಾಪಿಯ ಹೊರತು ಬಡವರ ಕಲ್ಯಾಣ ದೇಶದ ಉದ್ಧಾರ ಅಲ್ಲ, ದೇಶದ ಅಭಿವೃದ್ಧಿ ಅಲ್ಲ. ಅದಕ್ಕ ನಿಮಗೆ ಎರಡು ಕನಸುಗಳಿರೋದು. ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಪರಮೇಶ್ವರ್ ಅವ್ರಿಗೆ, ಇನ್ನುಳಿದಂತ ಕಾಂಗ್ರೆಸ್ ನಾಯಕರು. ಒಂದು, ರಾಹುಲ್ ಗಾಂಧಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ನಿಮ್ಮ ಹೋರಾಟ. ಚುನಾವಣೆ ಕಮಿಷನ್ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಕ್ಕಂಥದ್ದು ನಿಮ್ಮ ಹೋರಾಟ. ಎರಡನೇದಾಗಿ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ತೆಗೆದು ಖರ್ಗೆ ಅವರೋ ಅಥವಾ ಡಿ.ಕೆ. ಶಿವಕುಮಾರ್ ಅವರೋ ಅಥವಾ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕನ್ನೋದಷ್ಟೇ ನಿಮ್ ಗುರಿ. ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ನಿಮಗೆ ಕಳಕಳಿ ಕಾಳಜಿ ಇಲ್ಲ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಾವು ಕರ್ನಾಟಕದ 101 ಜಾತಿಯ ಪರಿಶಿಷ್ಟ ಜಾತಿ ಜನಾಂಗದವ್ರು, ಅದರಲ್ಲಿ ವಿಶೇಷವಾಗಿ ಅಸ್ಪೃಶ್ಯ ಜನಾಂಗದವ್ರು ನರೇಂದ್ರ ಮೋದಿಜಿ ಅವ್ರಿಗೆ ಕೃತಜ್ಞತೆ ಹೇಳಬೇಕು. 30 ವರ್ಷಗಳ ಹೋರಾಟ ಸುಪ್ರೀಂ ಕೋರ್ಟ್ನಲ್ಲಿ, ಕೋರ್ಟಿನ ಒಳಗಡೆ ಮತ್ತು ಹೊರಗಡೆ ಕರ್ನಾಟಕದಲ್ಲಿ ಅಸ್ಪೃಶ್ಯರು ನಮಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೋರಾಟ ಮಾಡೋದನ್ನ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿಸಿ ಸಾಲಿಸಿಟರ್ ಜನರಲ್ ಅವ್ರನ್ನ, ಅಟಾರ್ನಿ ಜನರಲ್ ಅವ್ರನ್ನ ವಾದ ಮಾಡ್ಲಿಕ್ಕೆ ಕಳಿಸಿ ನಮಗೆ ನ್ಯಾಯ ದೊರಕಿಸಿಕೊಟ್ಟಾರ ಅಸ್ಪೃಶ್ಯರಿಗೆ. ಆಗಸ್ಟ್ 1, 2024 ಜಜ್ಮೆಂಟ್ ಬರಲಿಕ್ಕೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಕಾರಣ. ಅದಕ್ಕೆ ನಾವು ಎಲ್ಲರೂ ಕೂಡ ಮೋದಿಜಿ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂತ ಸಮಯ ಇದು.